ಸಿರಿ ಕುಟುಂಬ ಸಸ್ಪುಕ್ ಏನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅಂತ ಭಾವಿಸ್ತಾನೆ ನೋಡ್ರಿ. ಇವತ್ತು ನಾವೆಲ್ಲ ಫ್ಯಾಮ್ಲಿ ಜೊತೆಗೆ ಎಲ್ಲ ಹೊಂಟಪ್ಪ ಅಂದ್ರೆ ದಾವಣಗೆರೆಗೆ ಹೊಂಟವ್ರಿ. ದಾವಣಗೆರೆ ಒಳಗೆ ನಮ್ದೊಂದು ಫಂಕ್ಷನ್ ಐತ್ರಿ, ಫ್ಯಾಮ್ಲಿ ಫಂಕ್ಷನ್. ಅಂದ್ರೆ ನಮ್ಮ ಮನೆಯವ್ರು ಅದಾರಲ್ರಿ, ಅವ್ರ ಸೋದರ ಮಾವನ ಮೊಮ್ಮಗಳು ಅವ್ರದ್ದು ಇವತ್ತು ಹುಡುಗಿದು ಏನಪ್ಪ ಅಂದ್ರೆ ಹೆಸರಿಡೋ ಕಾರ್ಯ ಹಕೀಕ ಅಂತಾರೆ. ಅದು ಆಮೇಲೆ ಕಿವಿ ಚೂಸೋದು ಕಾರ್ಯ ಇಟ್ಕೊಂಡವ್ರಿ. ಗಾಡಿ ಇಳಿದ ತಕ್ಷಣ ಫಸ್ಟ್ ನನ್ನ ಮಗ ಓಡೋಗಿದ್ದು ಮಾಡೋ ಒಂದೇ ಕೆಲಸ ನೋಡ್ರಿ. ಅವ್ರ ಅತ್ತಿ ಹುಡುಕ್ತಾನು. ಅವ್ರ ಅತ್ತಿ ವಾಯ್ಸ್ ಕೇಳ್ತಂತ ಓಡೋದ. ಅವ್ನಿಗೆ ಅವ್ರ ಅತ್ತೆ ಒಬ್ರು ಇದ್ರೆ ಯಾರೂ ಬೇಡ ನೋಡ್ರಿ, ಅಷ್ಟು ಖುಷಿ ಆಗ್ಬಿಟ್ಟ. ಆಮೇಲೆ ನನ್ನ ಸಣ್ಣ ಮಗ ಕೂಡ ಇನ್ನೂ ನಿದ್ದೆಯೊಳಗಿದ್ದ ರೀ. ಯಾಕಂದ್ರೆ ರಾತ್ರಿನೂ ಭಾಳ ಜರ್ನಿ ಆಗಿಬಿಟ್ಟಿತ್ತು. ಒಂದು 16 ತಾಸು ಜರ್ನಿ ಮಾಡ್ಕೊಂಬಂದಿದ್ವಿ ಬಾಂಬೆ ಟು ಕರ್ನಾಟಕ. ಆರಾಮ್ರಿ ಆರಾಮ್ರಿ ಇಲ್ರಿ? ಬಾಳತೈತ್ರಿ ಬಂದ ಬಾಳತೈತ್ ಮಮ್ಮ ಬಂದ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ರೀ. ಸಿರಿ ಕುಟುಂಬ ಸಸ್ಪುಕ್ ಏನು ಮಾಡಿರಿ? ಸಬ್ಸ್ಕ್ರೈಬ್ ಮಾಡಿರಿಲ್ಲ? ಇವತ್ತು ಫಸ್ಟ್ ಮಾಡ್ತಕ್ಕಂಥ ನೋಡ್ರಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ ಎಲ್ಲ ಸಿಗಂಗಿಲ್ಲ ರೀ. ಯಾಕಂದ್ರೆ ನಾವು ಇರೋದು ದೂರ ಆಗ್ತೈತಲ್ಲ, ಮಹಾರಾಷ್ಟ್ರದೊಳಗಿರೋದ್ರಿಂದ ನಮ್ಗೆ ಬರೋದು ಆಗಂಗಿಲ್ಲ ರೀ. ಏನಾದರೂ ಈ ಕಡೆ ಬಂದಾಗ ಫಂಕ್ಷನ್ಸ್ ಸಿಕ್ಕರೆ ಮಾತ್ರ ನಾವು ಮಿಸ್ ಮಾಡಂಗಿಲ್ಲ ರೀ. ಅದ್ರಾಗ ಫ್ಯಾಮ್ಲಿ ಫಂಕ್ಷನ್ ಇದ್ರೆ ಮಾತ್ರ ಮಿಸ್ ಮಾಡಲ್ಲ. ಯಾಕಂದ್ರೆ ನಮ್ಗೆ ಒಂಥರ ಫ್ಯಾಮ್ಲಿಯರು ಸಿಗೋದು ಒಂಥರ ಫಂಕ್ಷನ್ ಥರ ರೀ. ಹಾಗಾಗಿ ಎಷ್ಟು ಕಷ್ಟ ಆದರೂ ಅದು ಅಟೆಂಡ್ ಮಾಡೇ ಮಾಡ್ತಾರೆ ರೀ ಫಂಕ್ಷನ್ಸ್ನ. ಮಕ್ಳಿಗೂ ಸುಸ್ತಿತ್ತು ರೀ, ಎಲ್ಲರಿಗೂ ಸುಸ್ತಿತ್ತು. ಆದರೂ ಹೋಗಿ ಮತ್ತೆ ರೆಸ್ಟ್ ಮಾಡಿದ್ರೆ ಆಯ್ತಂತ ಅದಕ್ಕೆಲ್ಲ ತಲೆ ಕೆಡಿಸ್ಕೊಲಿಲ್ಲ. ಬಟ್ ಎಲ್ಲರೂ ಸೇರಿದ್ವಲ್ಲ ಅಂದ್ರೆ ಎಲ್ಲರೂ ದೂರ ದೂರ ಊರು ಹಾಕತ್ರಿ. ಆಮೇಲೆ ಎಲ್ಲರೂ ಜಾಬ್ನವ್ರು ಆಗ್ತಾರಲ್ಲ, ಕೆಲಸ ಅವ್ರವ್ರದ್ದು ಕೆಲಸದಾಗಿರ್ತಾರೆ. ಆಮೇಲೆ ನಮ್ಮ ಸಲುವಾಗಿ ನಾವು ಹೋದಾಗ ಎಲ್ಲರೂ ಸಿಗಂಗಿಲ್ಲ ರೀ. ಮತ್ತು ಈ ಸಲ ಏನಪ್ಪ ಅಂದ್ರೆ ನಮ್ಮ ಅತ್ತೆಯವ್ರನ್ನೂ ಕರ್ಕೊಂಬಂದಿದ್ದೆ ರೀ. ಇವ್ರು ಕುಂತಿದ್ರಲ್ಲ ನಮ್ಮ ಅತ್ತೆಯವರು, ಅವ್ರಿಗೂ ಇತ್ತೀಚೆಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಆದರೂ ಈ ಸಲ ಸ್ವಲ್ಪ ಆ್ಯಕ್ಟಿವ್ ಇದ್ದರು. ಅವ್ರಿಗೂ ಈ ಥರ ಹೊರಗೆ ಕರ್ಕೊಂಬರೋದ್ರಿಂದ ಸ್ವಲ್ಪ ಚೇಂಜಸ್ ಇರ್ತೈತೆ ರೀ. ಅವ್ರಿಗೂ ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ತೈತೆ ಅಂತ ಅವ್ರನ್ನೂ ಕರ್ಕೊಂಬಂದಿದ್ವಿ. ನಮ್ಮ ಸಣ್ಣ ಅತ್ತಿಯವ್ರಿಗೆ ಇವರು ಕೂಡ ಸಿಕ್ಕರು. ಅಂದ್ರೆ ಇವರು ಕೂಡ ಭಾಳ ಅಪರೂಪ ಬರೋದಾಗಿತ್ತು. ಭಾಳ ಖುಷಿ ಆಯ್ತು ರೀ ಎಲ್ಲನೂ ಒಟ್ಟು ಸಿಕ್ಕು. ಆಮೇಲೆ ಊಟದ ಟೈಮ್ ಕೂಡ ಆಗಿತ್ತು. ದಾವಣಗೆರೆ ಕಡೆ ರೀ ಸ್ವಲ್ಪ ನಾನ್ ವೆಜ್ ಒಳಗೆ ಭಾಳ ಚಲೋ ಮಾಡ್ತಾರೆ. ಏನೋ ಒಂಥರ ಡಿಫ್ರೆಂಟ್ ಆಗಿರ್ತೈತೆ ರೀ. ನಾವು ನಮ್ಮ ಕಡೆ ಎಲ್ಲ ಮಾಡಿದರೂ ಈ ಥರ ಮಾಡೋಕ್ಕೆ ಬರೋಂಗಿಲ್ಲ ರೀ. ಹಾಗಾಗಿ ಫುಡ್ ಕೂಡ ಭಾಳ ಚಲೋ ಮಾಡಿತ್ತು ರೀ. ಈ ಕಡೆ ಮತ್ತು ಟೈಮ್ ಆಗಿತ್ತು ರೀ, ಊಟ ಗೀಟ ಮಾಡ್ಕೊಂಡಿಲ್ಲ, ಸ್ವಲ್ಪ ಹಂಗೆ ಮಾತಾಡ್ಕೊತ ಕುಂತಿದ್ವಿ. ಮತ್ತು ಯಾಕಂದ್ರೆ ಸಾಯಂಕಾಲ ಅನ್ನೋದ್ರಾಗ ಹೋಗ್ಬೇಕಾಗಿತ್ತು. ನಾವು ಆಲ್ರೆಡಿ 4:00 ಆಗಿತ್ತು. कहाँ से लेकर आए वो? घर से। घर से? कौन भर को दिया वो साबुन? है क्या? नाम क्या तेरा? ज़ैन. ನನ್ನ ಮಗ ಸೇಮ್ ಅವ್ನ ಏಜ್ ಗ್ರೂಪ್ನೂ ಬಂದು ಸಿಕ್ಕರಿ. ಹಾಗಾಗಿ ಅವನ ಜೊತೆ ಭಾಳ ಎಂಜಾಯ್ ಮಾಡಿದ. ಏನೋ ಒಂಥರ ಅವ್ನಿಗೆ ಈ ಥರ ಸಿಕ್ಬಿಟ್ರೆ ಸಾಕು ನೋಡ್ರಿ, ಆಟದೊಳಗೆ ಮುಳುಗಿಬಿಡ್ತಾನೆ.
ಈ ಬೆಳಿಗ್ಗೆಯಿಂದ ಎಷ್ಟು ಕಾಡಿದ ಅಂದ್ರಿ ಒಂದು ಡ್ರೆಸ್ ಸಲುವಾಗಿ ನೋಡ್ರಿ. ಇನ್ನೂ ಏನು ಸಣ್ಣವನದನ ಆಲೇ ಇಷ್ಟು ಸ್ಟೈಲ್ ಹೊಡಿತಾನ ಅಂದ್ರಿ ನನ್ನ ಮಗ. ಅದು ಹಳೆ ಡ್ರೆಸ್ಸಿನ ಕೋಟ್ ಎಲ್ಲ ಹಾಕ್ಕೊಂಡು ನಿಂತ್ಕೊಂಡು ಸ್ಟೈಲ್ ಹೊಡ್ಯಾಕ ಕುಂತಾನ್ರಿ. ಮತ್ತೇನು ಮಾಡ್ಬೇಕು, ಎಷ್ಟು ಹೇಳಿದ್ರು ಕೇಳಿಲ್ಲ. ಬೇಡಪ್ಪ ಶೆಕೆ ಐತಿ ಹೊರಗೆ ಅಂದ್ರೆ ಕೇಳಲ್ಲ ರೀ. ಒಟ್ಟು ಅವ್ರು ಏನು ಬೇಡ್ತಾರ ಅದು ಬೇಕಲ್ರಿ ಸಣ್ಣ ಮಕ್ಕಳಿಗೆ. ಮತ್ತು ಈ ಕಡೆ ರೀ ಇದು ಮುರಾದ್ ಸುತ್ಸೋದು ಅದು ಅವರು ಬಂದಿದ್ದರು, ಅದು ಕೂಡ ಆಯಿತು. ಆಮೇಲೆ ನಮ್ಮ ಶಬ್ಬು ಕೂಡ ಭಾಳ ಬೇಜಾರು ಮಾಡ್ಕೊಂಡ್ಲು. ಮತ್ತು ಆ ತಾಯಿ ಅಲ್ರಿ ಬೇಜಾರಾಗೇ ಆಗ್ತೈತಿ, ನಮ್ಗೆ ನೋವು ಆಗ್ತಾ ಇರ್ತದೆ. ಮತ್ತು ಎಲ್ಲರಿಗೂ ಲೇಟ್ ಆಗ್ತೈತಂತ ಹೋಗಕ್ಕೆ ನಿಂತ್ಕೊಂಡಿವ್ರಿ. ಯಾಕಂದ್ರೆ ಇಲ್ಲಿಂದ 3-4 ತಾಸು ಜರ್ನಿ ಆಕತ್ರಿ, ಹಾಗಾಗಿ ಲಘುನ ಬಿಟ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾತಿ ಮಾಮಿ ಎಲ್ಲೋದ್ರು? ಬರ್ರಿ ಮುಂದೆ ಬರ್ರಿ, ನೀವೆಲ್ಲ ಅವ್ರ ಕಡೆ ಹೇಳ್ತಾರೆ. ಮಾಮಿ ನೀವ್ ಹೇಳ್ಬೇಕು ಫಸ್ಟ್. ಇಲ್ಲ ಹೇಳ್ಬೇಕು. ಎಲ್ಲರೂ ಹೊಂಟೂರಿ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗಲಿಲ್ಲ ಕತ್ಲೆ ಯಾವಾಗಾಯ್ತಂತ. ಈ ಕಡೆ ನಮ್ಮ ಹಾವೇರಿಗೂ ಹೋಗಿ ನಮ್ಮ ಮಮ್ಮಿನೆಲ್ಲ ಬಿಟ್ಟು ಆಮೇಲೆ ನಾವು ಊರಿಗೆ ಹೋದ್ರಾಯ್ತಂತ ಈ ಕಡೆ ಹಾವೇರಿಗೆ ಬಂದು ನೋಡ್ರಿ. ನಮ್ಮ ತವ್ರ ಮನೆ ಹಾವೇರಿ ರೀ. ಅವನು ಸ್ವಲ್ಪ ಮಾತಾಡಿಸಿ ಮತ್ತು ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ಮಗಗೆ ಒಂದು ಚಾನ್ಸ ನೋಡ್ರಿ, ಯಾವಾಗ ನೋಡಿದ್ರು ಗಾಡಿ ಭಾಳ ಆಸೆ ರೀ. ಗಾಡಿ ಮೇಲೆ ಇವೆಲ್ಲ ಕಾರು ಬೈಕು ಇಂಥವು ಏನು ಟ್ರಕ್ ಗಿಕ್ ಅಂತಾನೆಲ್ಲ ಇದೊಂದು ದೊಡ್ಡ ಸೆಟ್ಟ ತೊಗೊಂಡಿದ್ರು. ಹಂಗಾಗಿ ಅವನು ಆಡ್ತಾ ಇದ್ದ. ಏನು ಮಾಡ್ತೀವಿ? ಎಕ್ಕಿಸ್ಲೇ ರೀ ಎಕ್ಕಿಸ್ಲಿ ನಾವು ಒತ್ತಾನೆ ಇಲ್ಲ ನಾವು ನಾ ಎಕ್ಕಿಸ್ಲೇನಾ ಹಿಡ್ಕೊಂಡು ತಿಂದ್ರೆ ಸರಿ ಆಗ್ಬೇಕು. अच्छा कैसा कैसा है बोल ನೋಡ್ಬೇಕು. ಅದೇ ಬೇರೆ ನಿಂಗೆ ಗೊತ್ತಿರ್ತದ. वो नीचे गिरे से नहीं खाना, नीचे गिरे से नहीं खाना. ಭಾಳ ತಿರಾಕಿನ ಆಗಲಿಲ್ಲ ರೀ. ಮತ್ತು ಯಾವಾಗಾದ್ರೂ ಬಂದ್ರಾಯ್ತು, ಇನ್ನೂ 1 ವಾರ ಇರ್ತಾವಲ್ಲ ರಜಾ ಐತಿ, ಹಾಗಾಗಿ ಬಂದ್ರಾಯ್ತು ಅಂತ ನಮ್ಮ ಮಮ್ಮಿನ ಅಷ್ಟೇ ಬಿಟ್ಟು ಹೋಗ್ತಾ ಇದ್ದಾವ್ರಿ. ಇವಾಗ ಏನು ರೀ ಇನ್ನೇನು ಹೋಗ್ತಾ ಹೋಗ್ತಾ ನಮ್ಮ ಊರು ಬಿಡ್ತು ಅಂದ್ರೆ 1 ತಾಸು ಜರ್ನಿ ಆಗ್ತೈತಿ ಇಲ್ಲಿಂದ ಮುನ್ಗೋಡ. ನೋಡಿದ್ರಲ್ಲ ಇವತ್ತಿನ ಈ ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇದಕ್ಕಿಂತ ಚಲೋ ವ್ಲಾಗ್ ಜೊತೆಗೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಎಲ್ಲರಿಗೂ.